ಭುವನ್, ಅದು ಏನು ಏನೀಗ ನಿಂದು? ಏನಿಲ್ಲ, ಅದೇನಂದ್ರೆ ಅವಾಗ ನೀನು ಫೋನ್ ಮಾಡಿದ್ದೆ ನೀನು? ಆಮೇಲೆ ವಾಪಸ್ ನಾನು ಮಾಡಿದ್ರೆ ಫೋನ್ ಪಿಕ್ ಮಾಡಲಿಲ್ಲ. ಏನು ಗೋಲ್ಡ್ ನಿಂದು? ಇವಾಗ ಇಲ್ಲೇ ನಿಂತ್ಕೊಂಡು ಹಿಂಗೆ ಓದಾಡ್ತಾ ಇದೆಯಾ? ಅದು ಊರ್ಮಿಳಾ ಬಂದಿಲ್ವಾ ನಿಮ್ಮ ಜೊತೆಗೆ ಅಂತ ನೋಡಿದೆ. ಊರ್ಮಿಳಲ್ಲ? ಹಾ, ನೀವು ಅವಳು ಹೊರಗೆ ಹೋಗಿದ್ರಿ ಅಂತ. ಹೌದು, ಹೋಗಿದ್ದೆ. ಏನೀಗ? ನೋಡ್ ಶ್ರದ್ಧಾ, ನಾನು ಯಾರ ಜೊತೆ ಬೇಕಾದ್ರೂ ಹೊರಗಡೆ ಹೋಗ್ತೀನಿ, ಎಲ್ಲಿ ಬೇಕಾದ್ರೂ ಸುತ್ತಾಡ್ತೀನಿ. ಅದನ್ನು ಕೇಳಕ್ ನೀನು ಯಾರು? ನೋಡು, ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನಗೆ ಪ್ರಶ್ನೆ ಮಾಡೋದಕ್ಕೆ ಬರಬೇಡ. ಇಲ್ಲ ಭುವನ್, ಪ್ರಶ್ನೆ ಮಾಡಿಲ್ಲ, ಏನೋ ಕೇಳೋಣ ಅಂತ. ಏನು ಕೇಳಬೇಡ ನೀನು. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಮೊದಲೇ ಟೆನ್ಷನ್ ಇದ್ರೆ ನಿಂದು ಬೇರೆ ಗೋಳು. ಯಾಕೆ ಭುವನ್ ಹಾಗೆ ರೇಗ್ತಾ ಇದ್ದ ಶ್ರದ್ಧಾ ಹತ್ರ? ಏನಾಗ್ತಿದೆ ಅವ್ರ ಮಧ್ಯೆ? ಎಲ್ಲ ಸರಿ ಇದೆ ಅಂತ ನಾನು ಅನ್ಕೊಂಡಿರೋದೇನಾದ್ರು ತಪ್ಪ? ನೀನು ಮಾಡಿರೋ ತಪ್ಪಿಗೆ ಇಷ್ಟೋ ತನಕ ಸುಮ್ಮನಿರದೆ ಹೆಚ್ಚು. ಅವತ್ ನೋಡಿದ್ರೆ ಹಾಗೆ, ಆಮೇಲೆ ಮೊನ್ನೆ ತಾನೆ ಇವತ್ ನೋಡಿದ್ರೆ ಹೀಗೆ. ಎಲ್ ತಪ್ಪಾಗಿದೆ? ಇಲ್ಲ, ಇದಕ್ಕೇನಾದ್ರು ಪರಿಹಾರ ಮಾಡಲೇಬೇಕು. ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಹೇಳ್ಬೇಕಾಗಿತ್ತು. ಹೇಳಜ್ಜಿ. ಭುವನ್, ಕಾರವಾರ ಹತ್ರ ನಮ್ಮ ಮನೆ ದೇವರಿದೆಯಲ್ಲ, ಬೆಳ್ಳಂಬರ, ಅಲ್ಲಿಗೆ ಮದುವೆ ಆದ ಗಂಡ ಹೆಂಡತಿ ಹೋಗಿ ಬರೋದು ಸಂಪ್ರದಾಯ. ನೀವು ಮದುವೆ ಆದ್ಮೇಲೆ ಹೋಗೇ ಇಲ್ಲ, ಅಲ್ಲಿಗೆ ಹೋಗಿ ಬಂದ್ರೆ ಒಳ್ಳೇದು ಮಗು.